We'll have the second session of the first chapter. In the second session, we are going to about the definition of value, types of values, how do human values evolve, and integrity. Okay, first let us define what is value. So you may be using this moral values ಅಂತ ನಾವು ಸಾಕಷ್ಟು ಸಲ ಯೂಸ್ ಮಾಡಿದೀವಿ ಲಾಸ್ಟ್ ಕ್ಲಾಸ್ ನಲ್ಲಿ. So now today let us study in detail what is actually value means and what are the different types of values. Okay, values are a kind of guidelines and perceptions for our own success and well-beings. ಸೊ ಇವನ್ನ ಯಾಕೆ ನಾವು ಯೂಸ್ ಮಾಡ್ತೀವಿ ಅಂದ್ರೆ ಸೊ ದೇ ವಿಲ್ ಬಿ ಆಕ್ಟಿಂಗ್ ಲೈಕ್ ಅ ಗೈಡ್ಲೈನ್ಸ್, ನಮ್ಗೆ ಅವು ಗೈಡ್ ಮಾಡ್ತಾವೆ. ಆಮೇಲೆ ನಾವು ಅದ್ರ ಬಗ್ಗೆ ನಾವು ನಮ್ಮದೇ ಆದಂಥ ಗ್ರಹಿಕೆ ಇಟ್ಕೋಬಹುದು. ಪರ್ಸೆಪ್ಷನ್ ಅಂದ್ರೆ ಗ್ರಹಿಸೋದು. ಸೊ ವಾಟ್ ಹ್ಯಾಪನ್ಸ್ ಅಂತ ಹೇಳಿ. ಸೊ ಇದನ್ನ ಯಾಕೆ ನಾವು ಯೂಸ್ ಮಾಡ್ಬೇಕಂದ್ರೆ ಫಾರ್ ಅವರ್ ಓನ್ ಸಕ್ಸಸ್, ನಾವು ಲೈಫ್ನಲ್ಲಿ ಸಕ್ಸಸ್ ಆಗ್ಬೇಕಂದ್ರೆ, ನಾವು ಚೆನ್ನಾಗಿರ್ಬೇಕಂದ್ರೆ, ಸೊ ವಿ ಶುಡ್ ನೋ ಅಬೌಟ್ ದ ವ್ಯಾಲ್ಯೂಸ್, ಮಾರಲ್ ವ್ಯಾಲ್ಯೂಸ್. ಓಕೆ, ಕ್ಲಿಯರ್? ಕ್ಲಿಯರ್? Any one of you? Okay. One can define a value definition here as a principle or beliefs as what is right and what is wrong. So now moral value ಯಾವ ರೀತಿ ನಾವು ಡಿಫೈನ್ ಮಾಡ್ತೀವಿ? So it is a principle. ಯಾವುದ್ರ ಮೇಲೆ? Beliefs. What is right and what is wrong. ಯಾವುದು ಸರಿ ಮತ್ತೆ ಯಾವುದು ತಪ್ಪು ಅಂತ ಹೇಳಿ ನಾವು ತಿಳ್ಕೊಳ್ಳೋದು. ಅದಕ್ಕೆ moral value ಅಂತ ಕರಿತೀವಿ. So what it promotes? It promotes well-being, or at least it prevents harm or critical damages going to happen if any. So ಇದು ಯಾವುದಕ್ಕೆ ಹೆಲ್ಪ್ ಮಾಡ್ತೈತೆ ಅಂದ್ರೆ, ಯಾವ್ದು ನಾವು ಸರಿ ಅಥವಾ ತಪ್ಪು ಅಂತ ನಾವು ಡಿಸೈಡ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತೈತಿ. ಅಷ್ಟೇ ಅಲ್ಲದೆ ಇಟ್ ಪ್ರಮೋಟ್ಸ್, ಮುಂದೆ ನಾವು ಸಕ್ಸಸ್ಫುಲಿ ಅಥವಾ ಹ್ಯಾಪಿಲಿ ನಾವು ಲೈಫ್ ಲೀಡ್ ಮಾಡಲಿಕ್ಕೆ ಅದು ನಮಗೆ ಪ್ರಮೋಟ್ ಮಾಡ್ತೈತಿ. ಅದರ ಜೊತೆಗೆ ಇಟ್ ಆಲ್ಸೋ ಪ್ರಿವೆಂಟ್ಸ್, ಏನ್ ಪ್ರಿವೆಂಟ್ ಮಾಡ್ತೈತಿ? ಮುಂದೆ ನಮ್ಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು. ಹಾರ್ಮ್ ಅಂದ್ರೆ ತೊಂದರೆ, ಅಥವಾ ಏನಾದ್ರೂ ಕ್ರಿಟಿಕಲಿ ಡ್ಯಾಮೇಜ್ ಆಗುವಂತ ಚಾನ್ಸಸ್ ಇರ್ತಾವೆ ಫ್ಯೂಚರ್ದಲ್ಲಿ. ಸಪೋಸ್ ಇಫ್ ಯು ಟೇಕ್ ದ ರಾಂಗ್ ಡಿಸಿಷನ್, ಇನ್ ದಟ್ ಕೇಸ್ ಇಟ್ ಮೇ ಹಾರ್ಮ್ ಅಸ್ ಆರ್ ಇಟ್ ಮೇ ಡ್ಯಾಮೇಜ್ ಫಾರ್ ಅವರ್ life. So ಇದ್ರ ಸಲುವಾಗಿ so this indicates that we must know about the moral values. So if we know the moral values, it will help us to promote well-being. ನಾವು ಚೆನ್ನಾಗಿ ನಾವು ಲೈಫ್ನಲ್ಲಿ ಲೈಫ್ ಲೀಡ್ ಮಾಡ್ಬೋದು. ಸಪೋಸ್ ಇಫ್ ವಿ ಡು ನಾಟ್ ಫಾಲೋ ದ ರೈಟ್ ವ್ಯಾಲ್ಯೂಸ್, ನಾವು ರಾಂಗ್ ಪಾತ್ ಸೆಲೆಕ್ಷನ್ ಮಾಡಿದ್ರೆ, ತಪ್ಪು ದಾರಿ ಹಿಡಿದ್ರೆ ಏನಾಗ್ತೈತಿ? ಸೊ ಇಟ್ ಮೇ ಹಾರ್ಮ್ ಅವರ್ ಲೈಫ್ ಅಂಡ್ ಆಲ್ಸೋ ಇಟ್ ಮೇ ಡ್ಯಾಮೇಜ್ ಅವರ್ ಲೈಫ್. ಸೊ ಅದನ್ನು ಪ್ರಿವೆಂಟ್ ಮಾಡ್ಬೇಕಂದ್ರೆ ನಾವ್ ಏನ್ ಮಾಡ್ಬೇಕು? ಮಾರಲ್ ವ್ಯಾಲ್ಯೂಸ್ ನಾವು ಕರೆಕ್ಟ್ ಆಗಿ ಫಾಲೋ ಮಾಡ್ಬೇಕು. ತಿಳಿತಾ? ಇಸ್ ದಟ್ ಕ್ಲಿಯರ್? So now let us take the next slide. So you can see that in examination, list the different types of values and give a few examples in each. So ಇದನ್ನು ಸಾಕಷ್ಟು ಸಲ ನಿಮಗೆ ಎಕ್ಸಾಮಿನೇಷನ್ ಅಲ್ಲಿ ಕೇಳ್ತಾರ. ಸೊ ಯಾವ ರೀತಿ ಕೇಳ್ತಾರ ಅಂದ್ರೆ, ಲಿಸ್ಟ್ ದ ಡಿಫರೆಂಟ್ ಟೈಪ್ಸ್ ಆಫ್ ವ್ಯಾಲ್ಯೂಸ್ ಅಂಡ್ ಗಿವ್ ಅ ಫ್ಯೂ ಎಕ್ಸಾಂಪಲ್ಸ್ ಇನ್ ಈಚ್ ಅಂತಂದು ಕೇಳ್ತಾರೆ ನಿಮಗೆ. ಸೊ ಯು ವಿಲ್ ಬಿ ನೋಯಿಂಗ್ ದೀಸ್ ವ್ಯಾಲ್ಯೂಸ್. ದೇರ್ ಆರ್ ಮೆನಿ ವ್ಯಾಲ್ಯೂಸ್. ಮಾರಲ್ ವ್ಯಾಲ್ಯೂಸ್ ಅಂದ್ರೆ ಸಾಕಷ್ಟು ಬರ್ತಾವೆ ನಿಮಗೆ. ಸೊ ಅದನ್ನ ಬ್ರಾಡ್ಲಿ, ಮೇನ್ಲಿ ಇಟ್ ಈಸ್ ಕ್ಲಾಸಿಫೈಡ್ ಇಂಟು 5. Total it is classified into 5 values. ಯಾವ್ಯಾವು? First one, right conduct. Second one, peace. Third one, truth. Fourth one, love. Fifth one, non-violence. So you have come across these all values here. So these are the main values considered for the classification. In each main value, there are some other values considered. So let us see one by one. ಸೊ ಫಸ್ಟ್ ಒನ್ ಯಾವ್ದಿದೆ? ರೈಟ್ ಕಂಡಕ್ಟ್. ಸೊ ರೈಟ್ ಕಂಡಕ್ಟ್ ಅಂದ್ರೆ ನಮ್ದು ಸರಿಯಾದ ನಡವಳಿಕೆ, ಬಿಹೇವಿಯರ್ ಅಂತ ನಾವು ಕರಿತೀವಲ್ಲ, ನಡವಳಿಕೆ, ಬಿಹೇವಿಯರ್ಗೆ ರೈಟ್ ಕಂಡಕ್ಟ್ ಅಂತಂತ ನಾವು ಕರಿತೀವಿ. ಸೊ ರೈಟ್ ಕಂಡಕ್ಟ್ ದಲ್ಲಿ 3 ಪಾರ್ಟ್ಸ್ ಬರ್ತಾವ ನಿಮಗೆ. ವಾಟ್ ಆರ್ ದೋಸ್? ಫಸ್ಟ್ ಸೆಲ್ಫ್ ಹೆಲ್ಪ್ ಸ್ಕಿಲ್ಸ್, ಸೆಕೆಂಡ್ ಸೋಷಿಯಲ್ ಸ್ಕಿಲ್ಸ್, ಥರ್ಡ್ ಎಥಿಕಲ್ ಸ್ಕಿಲ್ಸ್. ಇವು 3 ರೈಟ್ ಕಂಡಕ್ಟ್ ದಲ್ಲಿನೇ ಕ್ಲಾಸಿಫೈ ಮಾಡ್ತೀವಿ ನಾವು. ಸೊ ಸೆಲ್ಫ್ ಹೆಲ್ಪ್ ಸ್ಕಿಲ್ ಅಂದ್ರೆ ಏನಿರ್ತೈತಿ? ನಮ್ಮಷ್ಟಕ್ಕೆ ನಾವೇ ಹೆಲ್ಪ್ ಮಾಡ್ಕೊಳ್ಳೋದು. ಸೊ ನಮ್ಮಷ್ಟಕ್ಕೆ ನಾವೇ ಹೆಲ್ಪ್ ಮಾಡ್ಕೊಳ್ಳೋದಕ್ಕೆ ಏನ್ ಕರೀತಾರ? ಸೆಲ್ಫ್ ಹೆಲ್ಪ್ ಅಂತ ಕರೀತಾರ. ಸೊ ಅದರಲ್ಲಿ ಯಾವ ವ್ಯಾಲ್ಯೂಸ್ ಬರ್ತಾವ ನಿಮಗೆ? ಸ್ಕಿಲ್ಸ್ ಯಾವುವು? ಕೇರ್.
ಸೊ ಕೇರ್ ಯಾರ ಬಗ್ಗೆ ತಗೋಬೇಕು, ನಮ್ದು ನಾವು ಕೇರ್ ತಗೋಬೇಕು. ಡಯಟ್, ಸೊ ಡಯಟ್ ಅಂದ್ರೆ ಸರಿಯಾದ ಊಟ ಮಾಡ್ಬೇಕು ನಾವು, ಒಳ್ಳೆಯ ಎಲ್ಲ ಬ್ಯಾಲೆನ್ಸ್ಡ್ ಫುಡ್ ನಾವು ತಗೋಬೇಕು, ಅದಕ್ಕೆ ಬ್ಯಾಲೆನ್ಸ್ಡ್ ಡಯಟ್ ಅಂತ ನಾವು ಕರಿತೀವಿ. ಹೈಜಿನ್, ಹೈಜಿನ್ ಅಂದ್ರೆ ಹೆಲ್ದಿ ಫುಡ್ ತಗೋಬೇಕು, ಸುಮ್ಮನೆ ಯಾವುದೋ ಸಿಗ್ತೈತಿ ಅಂತಂದು ಹೊಟ್ಟೆ ತುಂಬಿಸ್ಕೊಳಕ ಊಟ ಮಾಡುವಂಗಿಲ್ಲ. ಸೊ ಹೆಲ್ದಿ, ನಮ್ಮ ಆರೋಗ್ಯಕ್ಕೆ ಒಳ್ಳೆಯ ರೀತಿಯಿಂದ ಇರುವಂತಹ ಫುಡ್ ನಾವು ತಗೊಳ್ಳೋದಕ್ಕೆ ಅಂತ ಕರೀತಾರೆ ಹೈಜಿನ್ ಅಂತ ಕರೀತಾರೆ. ನೆಕ್ಸ್ಟ್ ಪೋಸ್ಚರ್, ನಮ್ದು ನಡವಳಿಕೆ ಅಥವಾ ಔಟರ್ ಲುಕ್, ಬಿಹೇವಿಯರ್ ಇದರಲ್ಲಿ ಬರ್ತೈತಿ. ನೆಕ್ಸ್ಟ್ ಸೆಲ್ಫ್ ರಿಲಯನ್ಸ್ ಅಂದ್ರೆ ಇಂಡಿಪೆಂಡೆಂಟ್ ಆಗಿರೋದು, ನಾವು ಯಾರ ಮೇಲೂ ಡಿಪೆಂಡೆಂಟ್ ಆಗಿರಬಾರ್ದು, ನಮ್ಮ ಕೆಲಸ ನಾವೇ ಮಾಡ್ಕೊಳ್ಳೋದು. ಸೊ ನಮ್ಮ ಕೆಲಸ ನಾವೇ ಮಾಡ್ಕೊಂಡ್ರೆ ಸೊ ವಿ ಆರ್ ಹೆಲ್ಪಿಂಗ್ ಅವರ್ ಸೆಲ್ಫ್. So there is a best quote, you might have got this quote, God help those who help themselves. ಸೊ ಇದು ನೀವು ಕೇಳಿರ್ಬೋದು. ಸೊ ದೇವ್ರು ಯಾರಿಗೆ ಸಹಾಯ ಮಾಡ್ತಾನೆ, ದೇವ್ರು ಯಾರಿಗೆ ಸಹಾಯ ಮಾಡ್ತಾನೆ, ದೇವರು ಯಾರು ತಮ್ಮಷ್ಟಕ್ಕೆ ತಾವು ಫಸ್ಟ್ ಹೆಲ್ಪ್ ಮಾಡ್ಕೊತಾರಲ್ಲ ಅವ್ರಿಗೆ ಅವನು ಸಹಾಯ ಮಾಡ್ತಾನೆ ಅಂತಂದಾಗೆ. ಸೊ ದಿಸ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಫಾರ್ ಯುವರ್ ಲೈಫ್, ಯು ಕ್ಯಾನ್ ಯುಟಿಲೈಸ್ ದಿಸ್. So first what you should do, first you should finish your work, first you should take care of yourself, you should take care of your health. So these all are very important. Okay, clear? Yes, shall we go to the next one? Okay, social skills. So social skills andre ನಾವು ಸೊಸೈಟಿಯಲ್ಲಿ ಇರ್ತೀವಲ್ಲ, so we are in a society, means so we are social beings. ಸೊ ನಾವು ಎಲ್ಲೇ ಬೇರೆ ಹೊರಗಡೆ ಕಾಡಿನಲ್ಲಿ ಇರಂಗಿಲ್ಲ, ಸೊ ವಿ ಆರ್ ಅ ಸೋಷಿಯಲ್ ಪರ್ಸನ್. ಸೊ ವಿ ಶುಡ್ ಬಿ ಇನ್ ಅ ಸೊಸೈಟಿ. ಸೊಸೈಟಿಯಲ್ಲಿ ಇರ್ಬೇಕಂದ್ರೆ ಯು ಕ್ಯಾನ್ ಸಿ ದಟ್ ದೇರ್ ವಿಲ್ ಬಿ ವೆರೈಟಿ ಆಫ್ ಪೀಪಲ್, ಬೇರೆ ಬೇರೆ ಕಲ್ಚರ್ದವ್ರು ಇರ್ತಾರ, ಬೇರೆ ಬೇರೆ ರಿಲಿಜನ್ದವ್ರು ಇರ್ತಾರ. ಸೊ ಎಲ್ಲರ ಜೊತೆ ನಾವು ಚೆನ್ನಾಗಿರ್ಬೇಕು. ಸೊ ಆ ಎಲ್ಲರ ಜೊತೆ ನಾವು ಚೆನ್ನಾಗಿರ್ಬೇಕಂದ್ರೆ ದೇರ್ ಆರ್ ಸಮ್ ಸ್ಕಿಲ್ಸ್ ವಿ ಹ್ಯಾವ್ ಟು ಫಾಲೋ. ಸೊ ಅವು ಯಾವ ನೋಡ್ರಿ, ಸೋಷಿಯಲ್ ಸ್ಕಿಲ್ಸ್, ಗುಡ್ ಬಿಹೇವಿಯರ್, ನಾವು ಅವ್ರ ಜೊತೆ ಸರಿಯಾಗಿ ನಾವು ಬಿಹೇವ್ ಮಾಡಬೇಕು. ಅಂದ್ರೆ ಸೊಸೈಟಿಯಲ್ಲಿ ಬೇರೆ ಜನರ ಜೊತೆ ನಾವು ಸರಿಯಾಗಿ ಬಿಹೇವ್ ಮಾಡಬೇಕು. ಯಾಕೆ ನಾನು ನಿಮಗೆ ಹೇಳ್ತಾ ಇದ್ದೇನೆ ಅಂದ್ರೆ, so one or the other day you will be working in a company or you will be working in any other fields. So there you will meet different type of people, and those will be coming from variety of religions, variety of cultures, variety of nations irbodu. So they will be totally different from your side. So in such cases you should know how to work with them. ಸೊ ಅವ್ರ ಜೊತೆ ನೀವು ಹೇಗೆ ವರ್ಕ್ ಮಾಡಬೇಕು ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಅದನ್ನ ಗೊತ್ತಿರಬೇಕಂದ್ರೆ ಯು ಶುಡ್ ಫಸ್ಟ್ ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ದ ಸ್ಕಿಲ್ಸ್ ಟು ಬಿ ಡೆವಲಪ್ ಟು ವರ್ಕ್ ವಿತ್ ಡಿಫರೆಂಟ್ ವೆರೈಟಿ ಪೀಪಲ್. ಇಸ್ ದಟ್ ಕ್ಲಿಯರ್? ಓಕೆ, ಎಸ್. ಸೊ ಅದಕ್ಕೆ ಏನ್ ಬೇಕಂದ್ರೆ ಗುಡ್ ಬಿಹೇವಿಯರ್, ನೀವು ಅವ್ರ ಜೊತೆ ಒಳ್ಳೆಯ ರೀತಿಯಲ್ಲಿ ಬಿಹೇವ್ ಮಾಡಬೇಕು. ಮತ್ತೆ ಗುಡ್ ಮ್ಯಾನರ್ಸ್, ಮ್ಯಾನರ್ಸ್ ಅಂದ್ರೂ ಅದೇ ನಡವಳಿಕೆ, ನಿಮ್ಮ ನಡವಳಿಕೆ, ಅವ್ರ ಜೊತೆ ನೀವು ಮಾತಾಡೋದಿರ್ಬೋದು, ಕೆಲಸ ಮಾಡೋದಿರ್ಬೋದು, ಅವು ಎಲ್ಲ ಮ್ಯಾನರ್ಸ್ ಅಲ್ಲೇ ಬರ್ತಾವೆ. ಒಳ್ಳೆಯ ರೀತಿ ನೀವು ಅವ್ರ ಜೊತೆ ಬಿಹೇವ್ ಮಾಡೋದು. ನೆಕ್ಸ್ಟ್ ಗುಡ್ ರಿಲೇಶನ್ಶಿಪ್. ಸೊ ಯು ಮೇ ಹ್ಯಾವ್ ಅ ಗುಡ್ ರಿಲೇಶನ್ಶಿಪ್ ವಿತ್ ದೆಮ್. ಫ್ರೆಂಡ್ಶಿಪ್ ಇಟ್ಕೋಬಹುದು, ಅಥವಾ ಬೇರೆ ಬ್ರದರ್ಸ್ ಸಿಸ್ಟರ್ಸ್ ಆ ರೀತಿ ಫ್ರೆಂಡ್ಶಿಪ್ ಇಟ್ಕೊಳ್ಳೋದು. ಅದಕ್ಕೆ ಒಳ್ಳೆಯ ರೀತಿಯಿಂದ ನಾವು ರಿಲೇಷನ್ ಇಟ್ಕೊಂಡ್ರೆ ಅದಕ್ಕೆ ಗುಡ್ ರಿಲೇಶನ್ಶಿಪ್ ಅಂತ ಕರೀತಾರೆ. ನೋ ವೇಸ್ಟೇಜ್ ಅಂಡ್ ಗುಡ್ ಎನ್ವಿರಾನ್ಮೆಂಟ್. ಸೊ ಯಾವುದು ವೇಸ್ಟ್ ಮಾಡುವಂಗಿಲ್ಲ, ಇದಕ್ಕಂದ್ರೆ ಸೊಸೈಟಿ ಒಳಗೆ ಇರ್ತೀವಂದ್ರೆ ನೋ ವೇಸ್ಟೇಜ್ ಅಂದ್ರೆ ಇಟ್ ರೆಫರ್ಸ್ ಟು ಆಲ್, ವಾಟರ್ ಇರ್ಬೋದು, ನ್ಯಾಚುರಲ್ ರಿಸೋರ್ಸಸ್ ಇರ್ಬೋದು. ಸೊ ಅದನ್ನ ಯಾವುದು ನಾವು ವೇಸ್ಟ್ ಮಾಡಲಾರ್ದಂಗೆ ಇರಬೇಕು, ಬಿಕಾಸ್ ವಿ ಹ್ಯಾವ್ ಟು ಲಿವ್ ಇನ್ ದ ಸೊಸೈಟಿ. ಸೊ ವಿ ಶುಡ್ ಟೇಕ್ ಕೇರ್ ಆಫ್ ದಿ ಎನ್ವಿರಾನ್ಮೆಂಟ್ ಆಲ್ಸೋ. ದಟ್ ಈಸ್ ಟೇಕನ್ ಹಿಯರ್. ಕ್ಲಿಯರ್? So these are the skills should be developed by everyone to be in a society. So next comes ethical skills. So ethical skills ಅಂದ್ರೆ ethical ಅಂದ್ರೆ ನಿಮ್ಗೆ ಗೊತ್ತೈತಿ, there are certain standards to be followed. ಸೊ ಎಥಿಕಲ್ ಸ್ಕಿಲ್ಸ್ ಅಂದ್ರೆ ಕೋಡ್ ಆಫ್ ಕಂಡಕ್ಟ್, ಅಂದ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಫಿಕ್ಸ್ಡ್ ಮಾಡಿರ್ತಾರೆ ಆಲ್ರೆಡಿ. ಇಟ್ ವಿಲ್ ಬಿ ಪ್ರೀ ಡಿಫೈನ್ಡ್. ಏನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್, ಈಗ ನಮ್ಮ ಕಾಲೇಜ್ನಲ್ಲಿ ನಾವು ಸರ್ಟನ್ ನಮ್ಮದೇ ಆದಂಥ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಮಾಡ್ಕೊಂಡಿರ್ತೀವಿ. ಅದೇ ರೀತಿ ಬೇರೆ ಪ್ರೊಫೆಷನ್ ನೀವು ಹೋದ್ರೂ, ಇಂಜಿನಿಯರಿಂಗ್ ಪ್ರೊಫೆಷನ್ ನೀವು ಚೂಸ್ ಮಾಡಿದ್ರೆ ಅಥವಾ ಟೀಚರ್ ಪ್ರೊಫೆಷನ್ ಚೂಸ್ ಮಾಡಿದ್ರೆ ಅವ್ರದೇ ಆದಂಥ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಥವಾ ಸ್ಟ್ಯಾಂಡರ್ಡ್ ಪ್ರೊಸೀಜರ್ಸ್ ಅವ್ರು ಫಾಲೋ ಮಾಡ್ತಿರ್ತಾರೆ. ಸೊ ಅದಕ್ಕೆ ಏನಂತ ಕರೀತಾರೆ, ಕೋಡ್ ಆಫ್ ಕಂಡಕ್ಟ್ ಅಂತ ಕರಿತೀವಿ. ಕ್ಲಿಯರ್? ನೆಕ್ಸ್ಟ್ ಡ್ಯೂಟಿ
ಆ ಡ್ಯೂಟಿ ಬಗ್ಗೆ ನಾವು ಸರಿಯಾಗಿ ತಿಳ್ಕೊಂಡಿರ್ಬೇಕು, ನಮ್ದು ಏನು ಜವಾಬ್ದಾರಿ, ನಮ್ದು ಏನು ಡ್ಯೂಟಿ ಅಂತ ಹೇಳಿ ನಾವು ತಿಳ್ಕೊಳ್ಳೋದು. ನೆಕ್ಸ್ಟ್ ಎಫಿಷಿಯನ್ಸಿ. ಸೊ ನಮ್ದು ಏನು ಕೆಲಸ ಕೊಟ್ಟಿರ್ತಾರಲ್ಲ ಅದಕ್ಕೆ ನಾವು 100% ನಾವು ವರ್ಕ್ ಮಾಡ್ಕೊಡ್ಬೇಕು. ಸೊ ವಾಟ್ ದ ವರ್ಕ್ ಇಸ್ ಅಸೈನ್ ಟು ಅಸ್, ಸೊ ವಿ ಹ್ಯಾವ್ ಟು ಗಿವ್ ಅವರ್ ಫುಲ್ 100% ಡೆಡಿಕೇಶನ್ ಫಾರ್ ದ್ಯಾಟ್ ವರ್ಕ್. ಅದಕ್ಕೆ ಏನು ಕರೀತಾರೆ ಎಫಿಷಿಯನ್ಸಿ. ನೆಕ್ಸ್ಟ್ ರೆಸ್ಪೆಕ್ಟ್ ಫಾರ್ ಆಲ್. ಸೊ ನಾವು ಯಾರೇ ಇರಲಿ, ನಮ್ಮ ಜೊತೆ ಸಣ್ಣವ್ರು ಇರಲಿ ದೊಡ್ಡವ್ರು ಇರಲಿ, ಅವ್ರಿಗೆಲ್ಲರಿಗೂ ನಾವು ರೆಸ್ಪೆಕ್ಟ್ ಕೊಡಬೇಕು. ಅವ್ರಿಗೆ ನಾವು ರೆಸ್ಪೆಕ್ಟ್ ಕೊಟ್ಟರೆ ಇಮಿಡಿಯೇಟ್ಲಿ ಇನ್ ಬ್ಯಾಕ್ ವಿ ಆರ್ ಗೋಯಿಂಗ್ ಟು ಗೆಟ್ ಬ್ಯಾಕ್ ದ ರೆಸ್ಪೆಕ್ಟ್. ಓಕೆ, ಪಂಕ್ಚುಯಾಲಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಪಂಕ್ಚುಯಾಲಿಟಿ ಅಂದ್ರೆ ಏನ್ರಿ, ಕರೆಕ್ಟ್ ಆಗಿ ಟೈಮಿಂಗ್ ಮೇಂಟೈನ್ ಮಾಡೋದು, ರೆಗ್ಯುಲರ್ ಆಗಿರ್ಬೇಕು. ಈಗ ನಾವು ನಿಮ್ಗೆ ಹೇಳ್ತೀವಿ ಕ್ಲಾಸಿಗೆ ಸರಿಯಾಗಿ ಬರ್ರಿ, ರೆಗ್ಯುಲರ್ ಆಗಿರಿ, ಟೈಮ್ ಸೆನ್ಸ್ ಇರಲಿ ನಿಮಗೆ ಅಂತ ಹೇಳ್ತಲ್ಲ. ಸೊ ಓವರ್ ಆಲ್ ಅದಕ್ಕೆ ಏನು ಕರೀತಾರೆ, ಪಂಕ್ಚುಯಾಲಿಟಿ ಅಂತ ಕರೀತಾರೆ. ಸೊ ಇವೆಲ್ಲ ಸ್ಕಿಲ್ಸ್, ಇವೆಲ್ಲ ವ್ಯಾಲ್ಯೂಸ್, ದೇ ಆಲ್ ಕಮ್ ಅಂಡರ್ ವೇರ್ ರೈಟ್ ಕಂಡಕ್ಟ್. ರೈಟ್ ಕಂಡಕ್ಟ್ ದಲ್ಲಿ ಇವೆಲ್ಲ ವ್ಯಾಲ್ಯೂಸ್ ಬರ್ತಾವೆ. ಕ್ಲಿಯರ್? Okay. Okay, the second value is it is related to peace. Peace ಅಂದ್ರೆ ಶಾಂತಿ. ಸೊ ನಾವು ಪೀಸ್ ಆಫ್ ಮೈಂಡ್ ಅಂತ ನಾವು ಕರಿತೀವಿ ನೋಡ್ರಿ, ಮನಃಶಾಂತಿ ಅಂತಂತ. ಸೊ ಪೀಸ್ ಆಫ್ ಮೈಂಡ್ ಸಿಗ್ಬೇಕಂದ್ರೆ, ಪೀಸ್ ಸಿಗ್ಬೇಕಂದ್ರೆ, ಸೊ ವಿ ಹ್ಯಾವ್ ಟು ಹ್ಯಾವ್ ಸಮ್ ವ್ಯಾಲ್ಯೂಸ್ ವಿಚ್ ಆರ್ ರಿಲೇಟೆಡ್ ಟು ಪೀಸ್. ದೋಸ್ ಆರ್ ಅಟೆನ್ಷನ್. ಸೊ ನಮಗೆ ಯಾವುದೇ ಕೆಲಸದಲ್ಲಿ ಅಟೆನ್ಷನ್ ಇರಬೇಕು, ಅಟೆಂಟಿವ್ ಆಗಿರ್ಬೇಕು ನಾವು. ಕಾನ್ಸಂಟ್ರೇಷನ್, ಡಿಗ್ನಿಟಿ, ಡಿಸಿಪ್ಲೈನ್, equality, focus, happiness, patience, self-confidence, self-control, self-discipline, self-esteem, etc. So ಇವೆಲ್ಲ values they are all related to peace. So ಇವು values ನಾವು ಡೆವಲಪ್ ಮಾಡಿದ್ರೆ ಆಟೋಮೆಟಿಕಲಿ ನಮಗೆ ಪೀಸ್ ಸಿಗ್ತೈತಿ, ಮನಃಶಾಂತಿ ಸಿಗ್ತೈತಿ. So you develop these values related to peace here. Next, third important one is truth. So truth ಅಂದ್ರೆ ಸತ್ಯ. ಸತ್ಯಮೇವ ಜಯತೆ ಅಂತ ಕೇಳಿರಿ. ನಾವು ಸತ್ಯದಿಂದ ನಡ್ಕೊಂಡ್ರೆ ಸತ್ಯಕ್ಕೆ ಯಾವಾಗಲೂ ಜಯ ಸಿಕ್ಕೇ ಸಿಗ್ತೈತಿ. ಒಂದಿಲ್ದ ಒಂದ್ಸಲ ನಮಗೆ ಸತ್ಯದಿಂದ ನಾವು ನಡ್ಕೊಂಡ್ರೆ, ಸತ್ಯದ ದಾರಿಯಲ್ಲಿ ನಾವು ಸಾಗಿದ್ರೆ ಒಂದಿಲ್ಲ ಒಂದ್ಸಲ ನಮಗೆ ಜಯ ಸಿಕ್ಕೇ ಸಿಗ್ತೈತೆ ಅಂತ ನಾವು ಮುಂಚೆಯಿಂದ ಕಲಿತಾ ಬಂದಿವಿ. ಸೊ ವಿ ಹ್ಯಾವ್ ಲರ್ನ್ ದಿಸ್. ಸೊ ದಟ್ ಈಸ್ related to truth. What are the values here? What are those? Accuracy, fearlessness. So ಯಾರಿಗೆ ಹೆದರುವಂಗಿಲ್ಲ, honesty, ಪ್ರಾಮಾಣಿಕರಾಗಿರೋದು, unity, unity is the strength you have learned. Justice, ನಾವು ನ್ಯಾಯ ರೀತಿಯಲ್ಲಿ ನಡ್ಕೊಳ್ಳೋದು, ನ್ಯಾಯಯುತವಾಗಿ ನಡ್ಕೊಳ್ಳೋದು. ಪ್ಯೂರಿಟಿ, ಶುದ್ಧವಾಗಿರೋದು. ಟ್ರಾನ್ಸ್ಪರೆನ್ಸಿಯಿಂದ ಇರಬೇಕು, ಅಂದ್ರೆ ಯಾವುದು ಮುಚ್ಚು ಮರೆ ಇರಲಾರ್ದ ನಾವು ಜೀವನ ಸಾಗಿಸೋದು. ನೆಕ್ಸ್ಟ್, ಕ್ವೆಸ್ಟ್ ಫಾರ್ ದ ನಾಲೆಡ್ಜ್. ಸೊ ನಾಲೆಡ್ಜ್ ಪಡೆಯುವಂತ ಹಂಬಲ. ಸೊ ಜಾಸ್ತಿ ನಮ್ಗೆ ಜಾಸ್ತಿ ನಾಲೆಡ್ಜ್ ಸಿಗ್ಬೇಕಂದ್ರೆ ಅದನ್ನು ಪಡ್ಕೊಳ್ಳುವಂತ ಹಂಬಲ ಇರ್ಬೇಕು ನಮ್ ಕಡೆ. ಸೆಲ್ಫ್ ಅನಲೈಸಿಸ್. ಸೆಲ್ಫ್ ಅನಲೈಸಿಸ್ ಅಂದ್ರೆ ನಮ್ಮ ಬಗ್ಗೆ ನಾವು ತಿಳ್ಕೊಳ್ಳೋದು. ಸ್ವಾಟ್ ಅನಲೈಸಿಸ್ ನಾವು ಮಾಡ್ಕೋಬೇಕಾಗ್ತೈತಿ. ನಮ್ಮ ಸ್ಟ್ರೆಂಗ್ತ್ ಏನು, ವೀಕ್ನೆಸ್ ಏನು, ಥ್ರೆಟ್ಸ್, ಅಪಾರ್ಚುನಿಟೀಸ್ ಏನದಾವ, ಅದ್ರ ಬಗ್ಗೆ ನಾವು ಅನಲೈಸ್ ಮಾಡೋದು. ಅದಕ್ಕೆ ಸೆಲ್ಫ್ ಅನಲೈಸಿಸ್. ಈ ರೀತಿ ನಾವು ಮಾಡಿದ್ರೆ ಸೊ ದಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಅಸ್ ಟು ರೀಚ್ ದ ಗೋಲ್. So it's a very important thing. We are learning it later. Spirit of inquiry. So enquiry ಮಾಡುವಂತ spirit. So ಯಾವುದು ಸರಿ, ಯಾವುದು ತಪ್ಪು, ಅದನ್ನು ಸರಿಯಾಗಿ ನಾವು ಎನ್ಕ್ವೈರಿ ಮಾಡ್ತೀವಲ್ಲ. So that spirit also leads to truth. So these are all very important values which are related to truth here. So next, fourth important value is love. So love related. Love ಅಂದ್ರೆ ಪ್ರೀತಿ, ನಿಮ್ಗೆಲ್ಲರಿಗೂ ಗೊತ್ತಿದೆ. So love is a very important value everyone must possess. Everyone needs it. So that is related to love or acceptance. ಅಂದ್ರೆ ಎಲ್ಲರನ್ನು ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು. ಅವ್ರು ಯಾವ ರೀತಿ ಇದಲ್ಲ ಅದೇ ರೀತಿ ನಾವು ಅಕ್ಸೆಪ್ಟ್ ಮಾಡ್ಕೋದು. ಹಿಂಗ ಇರಬೇಕು ಹಂಗ ಇರ್ಬೇಕಂತಂತೇಳಿ ನಾವು ಬೇರೆ ರೀತಿ ಎಕ್ಸ್ಪೆಕ್ಟ್ ಮಾಡುವಂಗಿಲ್ಲ. ಅವ್ರು ಯಾವ ರೀತಿ ಇದಲ್ಲ ಆ ರೀತಿನೇ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಅಕ್ಸೆಪ್ಟೆನ್ಸ್ ಅಂತ ಕರೀತಾರೆ. ಅಂದ್ರೆ ಅವರನ್ನ ಸ್ವೀಕಾರ ಮಾಡೋದು, ಸ್ವೀಕಾರ ಮನೋಭಾವದಿಂದ ಅವರನ್ನ ಒಪ್ಕೊಳ್ಳೋದು, ಅದಕ್ಕೆ ಅಕ್ಸೆಪ್ಟೆನ್ಸ್ ಅಂತ ಕರೀತಾರೆ. ಅಫೆಕ್ಷನ್ ಅಂದ್ರೆ ಅವ್ರ ಮೇಲೆ ಪ್ರೀತಿ ತೋರಿಸೋದು. ಕೇರ್, ಕೇರ್ ತೋರೋದು. ಡಿವೋಷನ್ ಅಂದ್ರೆ ಭಕ್ತಿ ಪೂರ್ವಕವಾಗಿ ಅವರ ಜೊತೆ ನಾವು ವ್ಯವಹಾರ ಮಾಡೋದು. ಫರ್ಗಿವ್ನೆಸ್, ಫರ್ಗಿವ್ನೆಸ್ ಅಂದ್ರೆ ಅವ್ರು ಯಾರಾದ್ರೂ ಬೇರೆದವ್ರು, ನಮ್ಮ ಫ್ರೆಂಡ್ಸ್ ಇರ್ಬೋದು, ರಿಲೇಟಿವ್ಸ್ ಇರ್ಬೋದು, ಬೇರೆ ಯಾರಾದ್ರೂ ಜನರು ನಾವು ಯಾರ ಜೊತೆ ವರ್ಕ್ ಮಾಡ್ತಿರ್ತಾರಲ್ಲ ಅವ್ರ ಜೊತೆ ದ್ವೇಷ ಇಟ್ಕೊಳ್ಳಾರ್ದೆ ಏನಾದ್ರೂ ತಪ್ಪು ನಡೆದ್ರೆ ಅವರನ್ನ ನಾವು ಕ್ಷಮಿಸಿ ಮುಂದೆ ಹೋಗೋದು. ಫ್ರೆಂಡ್ಶಿಪ್, ಯು ಆಲ್ ನೋ ಫ್ರೆಂಡ್ಶಿಪ್ ಈಸ್ ರಿಕ್ವೈರ್ಡ್. ಇನ್ ಫ್ರೆಂಡ್ಶಿಪ್ ದೇರ್ ವಿಲ್ ಬಿ ಅ ಲವ್. ಕೈಂಡ್ನೆಸ್, ದಯೆ. ಸೊ ದಯೆ
ಧರ್ಮದ ಮೂಲವಯ್ಯ ಅಂತ ಕೇಳಿವಿ. ಸೊ ನಮ್ಮ ಧರ್ಮ ಏನು, ನಾವು ಇನ್ನೊಬ್ಬರ ಬಗ್ಗೆ ದಯೆ ಇರಬೇಕು, ಕರುಣೆ ತೋರಿಸ್ಬೇಕು. ಸೊ ದ್ಯಾಟ್ ಆಲ್ಸೋ ಲೀಡ್ಸ್ ಟು ಲವ್. ಪೇಷನ್ಸ್, ಸೊ ನಮ್ಮ ಕಡೆ ತಾಳ್ಮೆ ಇರಬೇಕು. ತಾಳ್ಮೆ ಇಟ್ಸ್ ಅ ವೆರಿ ಗುಡ್ ಸ್ಟ್ರೆಂತ್. ಇಟ್ ಇಸ್ ನಾಟ್ ಅ ವೀಕ್ನೆಸ್, ಇಟ್ ಇಸ್ ಅ ವೆರಿ ಗುಡ್ ಸ್ಟ್ರೆಂತ್. ಸ್ಯಾಕ್ರಿಫೈಸ್, ತ್ಯಾಗ ಮಾಡುವಂತ ಮನೋಭಾವ, ಬೇರೆಯವರ ಸಲುವಾಗಿ ನಾವು ತ್ಯಾಗ ಮಾಡೋದು. ಸೊ ದ್ಯಾಟ್ ಈಸ್ ಆಲ್ಸೋ ಒನ್ ಆಫ್ ದಿ ವ್ಯಾಲ್ಯೂ ರಿಲೇಟೆಡ್ ಟು ಲವ್. ನೆಕ್ಸ್ಟ್ ಸೆಲ್ಫ್ಲೆಸ್ನೆಸ್, ಅಂದ್ರೆ ನಿಸ್ವಾರ್ಥಿಯಾಗಿ ಕೆಲಸ ಮಾಡೋದು. ಬರೀ ನಮ್ದಷ್ಟ ನಾವು ನೋಡ್ಕೊಳ್ಳೋದಿಲ್ಲ, ಬೇರೆಯವ್ರ ಬಗ್ಗೆನೂ ನಾವು ಕಾಳಜಿ ತಗೊಳ್ಳೋದು, ಅವ್ರಿಗೆ ಹೆಲ್ಪ್ ಮಾಡೋದು, ಅದಕ್ಕೆ ಸೆಲ್ಫ್ಲೆಸ್ನೆಸ್ ಅಂತಂದು ಕರೀತಾರೆ. ಸೊ ನೆಕ್ಸ್ಟ್ ಶೇರಿಂಗ್. ಸೊ ನಮ್ಮ ಕಡೆ ಏನಿದೆಲ್ಲ ಬೇರೆ ಯಾರಿಗಾದ್ರೂ ಬೇಕಾಗಿದ್ರೆ, ನೀಡಿತ್ತಂದ್ರೆ ಅವ್ರಿಗೆ ನಾವು ಶೇರ್ ಮಾಡೋದು. ಟ್ರಸ್ಟ್ ಅಂದ್ರೆ ನಂಬಿಕೆ. ಸೊ ನಂಬಿಕೆಯೇ ಜೀವನ ಅಂತ ನಾವು ಕೇಳಿದ್ವಿ. ಸೊ ನಾವು ಪ್ರತಿಯೊಬ್ಬರನ್ನು ನಂಬೇಕಾಗ್ತೈತಿ. ನಮ್ಮ ಕೆಲಸ ಆಗ್ಬೇಕಂದ್ರೆ ಅಥವಾ ಬೇರೆದವ್ರ ಕೆಲಸ ನಾವು ಮಾಡ್ಕೊಡ್ಬೇಕಂದ್ರೆ ವಿ ಮಸ್ಟ್ ಫಸ್ಟ್ ಟ್ರಸ್ಟ್ ದೆಮ್. ಸೊ ಇವೆಲ್ಲ ವೆರಿ ಇಂಪಾರ್ಟೆಂಟ್ ವ್ಯಾಲ್ಯೂಸ್ ಅಂಡ್ ದೇ ಆರ್ ರಿಲೇಟೆಡ್ ಟು ಲವ್. ಸೊ fifth one is values related to non-violence. Non-violence ಅಂದ್ರೆ ಅಹಿಂಸೆ. ಅಹಿಂಸೆ ಅಂತಂದ್ರೆ ಕೇಳಿದ್ರಿ. ಹಿಂಸೆ ಅಂದ್ರೆ ವೈಲೆನ್ಸ್, ಅಹಿಂಸೆಗೆ ನಾನ್ ವೈಲೆನ್ಸ್ ಅಂತ ನಾವು ತಗೋತೀವಿ. ಸೊ ನಾನ್ ವೈಲೆನ್ಸ್ ಈಸ್ ಕ್ಲಾಸಿಫೈಡ್ ಇಂಟು ಟೂ categories here. ಒಂದು ಸೈಕಾಲಜಿಕಲ್, ಅನದರ್ ಒನ್ ಇಸ್ ಸೋಷಿಯಲ್. ಸೊ ಸೈಕಾಲಜಿಕಲ್ದಲ್ಲಿ ಹೇಳ್ಬೇಕಂದ್ರೆ, ಸೊ ನಿಮಗೆ ಸೈಕಾಲಜಿಕಲ್ದಲ್ಲಿ ಫಸ್ಟ್ ಒನ್ ಫರ್ಗಿವ್ನೆಸ್ ಅಂದ್ರೆ ಕ್ಷಮಿಸೋದು, ಮ್ಯಾನರ್ಸ್ ಒಳ್ಳೆಯ ಬಿಹೇವಿಯರ್, ಲಾಯಲ್ಟಿ ಅಂದ್ರೆ ಪೊಲೈಟ್ ಆಗಿರೋದು, ಸಭ್ಯ ರೀತಿಯಿಂದ ಇರೋದು, ವಿನಯಶೀಲತೆ ಅಂತ ನಾವು ತಗೊಳ್ತೀವಿ. ಮಾರಾಲಿಟಿ ಅಂದ್ರೆ ಗುಡ್ ವ್ಯಾಲ್ಯೂಸ್, ಗುಡ್ ಕ್ಯಾರೆಕ್ಟರ್ಸ್, ಹೆಲ್ಪಿಂಗ್ ಅದರ್ಸ್, ಅಂಡ್ ಯೂನಿವರ್ಸಲ್ ಲವ್ ಅಂದ್ರೆ ಯೂನಿವರ್ಸ್ದಲ್ಲಿ, ವರ್ಲ್ಡ್ನಲ್ಲಿ ಪ್ರತಿಯೊಂದನ್ನು ನಾವು ಪ್ರೀತಿಸೋದು. ಅಂದ್ರೆ ಬರೀ ಜನರನ್ನಷ್ಟೇ ಪ್ರೀತಿಸೋದು ಅಷ್ಟೇ ಅಲ್ಲದೆ ಪ್ರಾಣಿಗಳನ್ನು ಪ್ರೀತಿಸೋದು ಅಥವಾ ನಿಸರ್ಗ, ಸೃಷ್ಟಿಯನ್ನು ಪ್ರೀತಿಸೋದು. ಸೊ ಇವಕ್ಕೆಲ್ಲ ಸೇರಿ ನಾವೇನು ಕರಿತೀವಿ ಯೂನಿವರ್ಸಲ್ ಲವ್. ಸೊ ಇವು ಎಲ್ಲ ದೀಸ್ ಆಲ್ ಆರ್ ವೆರಿ ಇಂಪಾರ್ಟೆಂಟ್ ವ್ಯಾಲ್ಯೂಸ್ ವಿಚ್ ಆರ್ ರಿಲೇಟೆಡ್ ಅಂಡರ್ which comes under non-violence under psychological. Okay, next social. So we are a social human beings. Now society ಒಳಗೆ ಅದೀವಿ ಅಂದ್ರೆ, so we must have certain values built. What are those? Brotherhood. Brotherhood ಅಂದ್ರೆ ಸಹೋದರತ್ವ, ಅಂದ್ರೆ ಪ್ರತಿಯೊಬ್ಬರನ್ನು ನಾವು ಅಣ್ಣ ತಮ್ಮಂದಿರು ಅಥವಾ ಅಕ್ಕ ತಂಗಿಯರ ಆ ಮನೋಭಾವನೆನ ನೋಡ್ಬೋದು. ಅದಕ್ಕೆ ಬ್ರದರ್ಹುಡ್ ಅಂತ ಕರೀತಾರೆ. ಸಿಟಿಜನ್ಶಿಪ್. ಸೊ ನಮ್ಮ ದೇಶದ ಪೌರತ್ವ ನಾವು ಹೊಂದ್ಕೊಳ್ಳೋದಕ್ಕೆ ಸಿಟಿಜನ್ಶಿಪ್ ಅಂತ ಕರೀತಾರೆ. ಸೊ ಅದು ನಮ್ಮ ಕಡೆ ಇರಬೇಕು. ಇಕ್ವಾಲಿಟಿ, ಪ್ರತಿಯೊಬ್ಬರನ್ನು ಈಕ್ವಲ್ ಆಗಿ ಕಾಣೋದು, ಒಬ್ಬರು ಹೆಚ್ಚು ಒಬ್ಬರು ಕಡಿಮೆ ಅಲ್ಲ. ಸೊ ಎವ್ರಿ ಒನ್ ಶುಡ್ ಬಿ ಟ್ರೀಟೆಡ್ ಈಕ್ವಲಿ. ನ್ಯಾಷನಲ್ ಅವೇರ್ನೆಸ್ ಅಂದ್ರೆ ನಮ್ಮ ದೇಶದ ಬಗ್ಗೆ ನಮಗೆ ಅವೇರ್ನೆಸ್ ಇರಬೇಕು. ನಮ್ಮ ದೇಶದ ಸಂಸ್ಕೃತಿ ಬಗ್ಗೆ, ಹಿಸ್ಟ್ರಿ ಬಗ್ಗೆ, ಇತಿಹಾಸದ ಬಗ್ಗೆ ನಮಗೆಲ್ಲ ತಿಳಿದಿರಬೇಕು. ನೆಕ್ಸ್ಟ್ ರೆಸ್ಪೆಕ್ಟ್ ಫಾರ್ ಸೋಷಿಯಲ್ ಜಸ್ಟಿಸ್. ಸೊ ನ್ಯಾಯಯುತವಾಗಿ ನಾವು ನಡಿಬೇಕಾಗ್ತೈತಿ. ಸೋಷಿಯಲ್ ಆಗಿ ಸೋಷಿಯಲ್ ಜಸ್ಟಿಸ್, ನ್ಯಾಯದ ಪರವಾಗಿ ನಾವು ಹೋರಾಡಬೇಕು. ಅದಕ್ಕೆ ನಾವು ರೆಸ್ಪೆಕ್ಟ್ ಕೊಡಬೇಕು. ಅದಕ್ಕೆ ಏನು ಕರೀತಾರೆ? ರೆಸ್ಪೆಕ್ಟ್ ಫಾರ್ ಸೋಷಿಯಲ್ ಜಸ್ಟಿಸ್. ಸೊ ಎಲ್ಲಾದ್ರೂ ತಪ್ಪು ನಡೀತಿದ್ರೆ, ಅನ್ಯಾಯ ಆಗ್ತಿತ್ತು ಅಂದ್ರೆ ಅದರ ವಿರುದ್ಧ ನಾವು ಪ್ರತಿಭಟನೆ ಮಾಡಬೇಕು. ಸೊ ವಿ ಶುಡ್ ಆಲ್ವೇಸ್ ಲುಕ್ ಫಾರ್ ದಿ ಸೋಷಿಯಲ್ ಜಸ್ಟಿಸ್. ಅದಕ್ಕೆ ಏನು ಕರೀತಾರ? ರೆಸ್ಪೆಕ್ಟ್ ಫಾರ್ ದ ಸೋಷಿಯಲ್ ಜಸ್ಟಿಸ್. ಅಪ್ರಿಸಿಯೇಷನ್ ಫಾರ್ ಅದರ್ ಕಲ್ಚರ್ and religion. So ಇದು ಏನಂದ್ರೆ, when we are working in a company or when we are in a society, the society people will be from different culture, from different religion and from different languages also. So in such cases we must respect their feelings, opinions, and also we should appreciate their culture. So this is required to be in a society, to lead a successful life, to lead a healthy life, happy life. We must follow these all values here to be social in a nature. Okay, I think it is clear for you. So we have studied very important values one should develop. So important values are mainly, what are those? That is right conduct, truth, love, peace, and non-violence. So this is asked in the examination many times. You can see that the next question comes. So these all values, how they evolved, ಯಾವ ರೀತಿ evolve ಆದವು, so ಯಾರು ಇದನ್ನು ಮಾಡಿದ್ರು, how it has come. So this question may be asked. For this there are some answers. You can see here.
The impact of norms of the society on the fulfillment of the individual needs or desires. So ಇದನ್ನ ಯಾಕೆ ಮಾಡಿದ್ರಂದ್ರೆ, so it is influenced from the society. ಯಾಕೆ? to fulfill the needs of individuals. ಪ್ರತಿಯೊಬ್ಬರ ನೀಡ್ಸ್ ಏನದಾವು, ಅವರ ಅಪೇಕ್ಷೆ ಏನದಾವು ಅವನು ಫುಲ್ಫಿಲ್ ಮಾಡಲಿಕ್ಕೆ ಸಮ್ ನಾರ್ಮ್ಸ್ ಆರ್ ಫ್ರೇಮ್ಡ್ ಫ್ರಮ್ ದಿ ಸೊಸೈಟಿ. ಸೊ ಅದರಿಂದ ಇವು ವ್ಯಾಲ್ಯೂಸ್ ಎವಾಲ್ವ್ ಆದವು. ಇನ್ನೊಂದು ಹೇಳಬೇಕಂದ್ರೆ ಡೆವಲಪ್ಡ್ ಆರ್ ಮಾಡಿಫೈಡ್ ಬೈ ಒನ್ಸ್ ಓನ್ ಅವೇರ್ನೆಸ್. ಸೊ ಪ್ರತಿಯೊಬ್ಬರಿಗೂ ಅವರದೇ ಆದಂಥ ಅವೇರ್ನೆಸ್ನಿಂದ, ಅವರದೇ ಆದಂಥ ಎಕ್ಸ್ಪೀರಿಯನ್ಸ್ನಿಂದ ಇವು ವ್ಯಾಲ್ಯೂಸ್ ಎವಾಲ್ವ್ ಆದವು. ಅಥವಾ ಚಾಯ್ಸ್, ಜಡ್ಜ್ಮೆಂಟ್ ಇನ್ ಫುಲ್ಫಿಲಿಂಗ್ ದ ನೀಡ್ಸ್. ಅವ್ರದ್ದು ಏನು ನೀಡ್ಸ್ ಇದಾವಲ್ಲ, ಅವ್ರು ಏನು ಡಿಸೈರ್ಸ್ ಇದಾರೆ ಅವ್ನು ಫುಲ್ಫಿಲ್ ಮಾಡ್ಕೊಳ್ಳೋಕ್ಕೆ ಅವರು ಸ್ವಲ್ಪ ತಮ್ಮ ತಿಳುವಳಿಕೆ ಮೂಲಕ ಅಥವಾ ತಮ್ಮ ಎಕ್ಸ್ಪೀರಿಯನ್ಸ್ ಮೂಲಕ ಸಮ್ ವ್ಯಾಲ್ಯೂಸ್ ದೇ ಡೆವಲಪ್ಡ್. ಓಕೆ, by the teachings and practice of preceptors. preceptors ಅಂದ್ರೆ ಗುರುಸ್. ಸೊ ನಿಮ್ಗೆ ಗೊತ್ತಿದ್ದ ಹಾಗೆ ನಮ್ಮ ಭಾರತೀಯ ಪರಂಪರೆ ನೀವು ನೋಡಿದ್ರೆ ನಮ್ದು ಗುರು ಶಿಷ್ಯರ ಪರಂಪರೆ. ಮುಂಚೆಯಿಂದ ನಾವು ರಾಮಾಯಣ ಮಹಾಭಾರತ ನೋಡ್ತಾ ಬಂದಿದ್ದೀವಿ. ಗುರು ಶಿಷ್ಯರ ಪರಂಪರೆ ನಾವು ಕಾಯ್ದುಕೊಂಡ್ ಬಂದಿದ್ದೀವಿ. ಸೊ ಗುರುಗಳು ಯಾವ ರೀತಿ ಶಿಷ್ಯರು ಇರಬೇಕು, ಶಿಷ್ಯರು ಏನು ಫಾಲೋ ಮಾಡಬೇಕು, ಯಾವ ವ್ಯಾಲ್ಯೂಸ್ ಫಾಲೋ ಮಾಡ್ಬೇಕಂತಂತ ಅವರು ಮುಂಚೆಯಿಂದ ಗೈಡ್ ಮಾಡ್ತಾ ಬಂದಿದ್ದಾರೆ. ನಿಮ್ಗೆ ನೆನಪಿದ ಪ್ರಕಾರ ಮಹಾಭಾರತದಲ್ಲಿ ನೀವು ನೋಡಿರಿ, ಅರ್ಜುನಿಗೆ ಕೃಷ್ಣ ಗೀತೋಪದೇಶ ಮಾಡಿದ್ದು, ವ್ಯಾಲ್ಯೂಸ್ ಬಗ್ಗೆ ಹೇಳಿಕೊಟ್ಟದ್ದು. ಸೊ ದಿಸ್ ಈಸ್ ಫಾಲೋಡ್ ಆಲ್ಮೋಸ್ಟ್ ಫ್ರಮ್ ಎವ್ರಿ ಒನ್ ನೌ ಆ ಡೇಸ್. ಸೊ ದಿಸ್ ಹ್ಯಾಸ್ ಬೀನ್ ಎವಲ್ಯೂಷನ್ ಆಫ್ ವ್ಯಾಲ್ಯೂಸ್ ಫ್ರಮ್ ದಿ ಪ್ರಿಸೆಪ್ಟರ್ಸ್ ಅಂತ ನಾವು ತಗೋತೀವಿ. ಓಕೆ, ನೆಕ್ಸ್ಟ್ ರಿಲಿಜಿಯಸ್ ಲೀಡರ್ಸ್. ಧಾರ್ಮಿಕ ಗುರುಗಳು. ಧಾರ್ಮಿಕ ಗುರುಗಳನ್ನು ಅವರು ಪ್ರೀಚ್ ಮಾಡ್ತಾರೆ, ಬೋಧನೆ ಮಾಡಿರ್ತಾರೆ. ಸೊ ಅವರಿಂದನೂ ಸಾಕಷ್ಟು ವ್ಯಾಲ್ಯೂಸ್ ನಾವು ಕಲ್ಕೊಂಡಿವಿ. ನೆಕ್ಸ್ಟ್ ಫಾಸ್ಟರ್ಡ್ ಆರ್ ಮಾಡಿಫೈಡ್ ಬೈ ಸೋಷಿಯಲ್ ಲೀಡರ್ಸ್. ಸೊ ಸೋಷಿಯಲ್ ಲೀಡರ್ಸ್ದಿಂದನೂ ನಾವು ಇನ್ಫ್ಲುಯೆನ್ಸ್ ಆಗಿ ಸ್ವಲ್ಪ ವ್ಯಾಲ್ಯೂಸ್ ಮಾಡಿಫೈ ಮಾಡಿಕೊಂಡು ಡೆವಲಪ್ ಮಾಡ್ಕೊಂಡಿದ್ದು. ರೂಲರ್ಸ್ ಆಫ್ ಕಿಂಗ್ಡಮ್. ಮುಂಚೆಲ್ಲ ರಾಜರು ಆಡಳಿತ ಮಾಡ್ತಿದ್ರು, ಅವರೊಂದು ಸ್ವಲ್ಪ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಮಾಡಿದ್ರು, ವ್ಯಾಲ್ಯೂಸ್ ಎಲ್ಲ ಅವರೊಂದು ಸ್ವಲ್ಪ ಮಾಡಿಫೈ ಮಾಡಿದ್ರು. ಮತ್ತೆ ನಾವು we are having a government system. Government will be making a law in Indian constitution. Some rules and regulations are made. What are the values to be followed for every citizen of India? It is clearly defined in the Indian constitution. So that is made by the government here. So these all factors, reasons will tell how the human values got evolved. Okay. Okay. Now the next topic is integrity. Integrity, now what the values we have studied completely, if it is included, united, that is called as a integrity. So clearly it is defined as the unity of thoughts, words, deed and open-mindedness. So thoughts, ನಾವೇನು ಯೋಚನೆ ಮಾಡ್ತೀವಲ್ಲ, ನಾವೇನು ಮಾತಾಡ್ತೀವಿ, ವರ್ಡ್ಸ್ ಮತ್ತು ನಾವೇನು ಕೆಲಸ ಮಾಡ್ತೀವಿ, ಇವೆಲ್ಲ ಒಟ್ಟಿಗೆ ಸೇರಿ ಅದಕ್ಕೆ ಏನು ಕರೀತಾರೆ, ಇಂಟಿಗ್ರಿಟಿ ಅಂತ ಕರೀತಾರೆ. ಸೊ ನೀವು ಕನ್ನಡದಲ್ಲಿ ಕೇಳಿರ್ಬೋದು, ನುಡಿದಂತೆ ನಡೆಯುವುದು, ಯೋಚಿಸಿದಂತೆ ಮಾತನಾಡುವುದು, ನುಡಿದಂತೆ ನಡೆದವು. ಅದನ್ನು ಯಾರು ಮಾಡ್ತಾರಲ್ಲ ಅವ್ರಿಗೆ ಕಂಪ್ಲೀಟ್ ಮ್ಯಾನ್ ಅಂತ ನಾವು ಕರಿತೀವಿ. ಸದ್ಗುಣ ಸಂಪನ್ನ ಅಂತ ನೀವು ವರ್ಡ್ ಕೇಳಿರ್ಬೋದು. ಸೊ ಆ ವರ್ಡ್ಗೆ ಇಂಗ್ಲೀಷ್ನಲ್ಲಿ ಏನು ಕರೀತಾರ, ಇಂಟಿಗ್ರಿಟಿ ಅಂತ ಕರೀತಾರೆ. ಓಕೆ, ಐ ಥಿಂಕ್ ಇಟ್ ಇಸ್ ಕ್ಲಿಯರ್ ಫಾರ್ ಯು. Integrity is the capacity to communicate the real information so that others can make well-informed decisions. So integrity and it is ability, capacity, ಯಾವ ರೀತಿ, so that that person can communicate the real information. So ಯಾವ ability ಅಂದ್ರೆ the person should have the ability to communicate real information. ಏನು ಅವನಿಗೆ ಗೊತ್ತಿರ್ತಲ್ಲ ರಿಯಲ್ ಆಗಿ ಅದನ್ನ ಇನ್ಫಾರ್ಮೇಶನ್ ಕನ್ವೆ ಮಾಡೋದು. ಸೊ ಕನ್ವೆ ಮಾಡಿದ್ಮೇಲೆ ಏನು ಹೆಲ್ಪ್ ಆಗ್ತದೆ ಅಂದರೆ ಅದರ್ಸ್ ಕ್ಯಾನ್ ಮೇಕ್ ವೆಲ್ ಇನ್ಫಾರ್ಮ್ ಡಿಸಿಷನ್. ಸೊ ಬೇರೆದವ್ರಿಗೆ ಅದು ಒಳ್ಳೆಯ ರೀತಿ ಮೆಸೇಜ್ ಮೂಡ್ತೈತಿ, ಕರೆಕ್ಟಾಗಿ ಮೆಸೇಜ್ ಮೂಡ್ತಂದ್ರೆ, ಇನ್ಫಾರ್ಮೇಷನ್ ಮೂಡ್ತಂದ್ರೆ, ದೆನ್ ದೇ ಕ್ಯಾನ್ ಟೇಕ್ ಅ ಕ್ಲಿಯರ್ ವೆಲ್ ಡಿಸಿಷನ್ಸ್. ಒಳ್ಳೆಯ ರೀತಿ ಡಿಸಿಷನ್ ತೊಗೊಳಕ್ಕೆ ಹೆಲ್ಪ್ ಆಗ್ತೈತಿ. ಸಪೋಸ್ ಇವರೇ ತಪ್ಪಾಗಿ ಮೆಸೇಜ್ ಕನ್ವೆ ಮಾಡಿದರೆ ಅವಾಗ they may take a wrong decision. So this will lead to wrong result. So that is why you should be clear that integrity andre it is also one of the ability to communicate the real information so that others can make well informed decision. Next, it enthuse people agdi utsukaragi ಕೆಲಸ ಮಾಡಲಿಕ್ಕೆ ಹೆಲ್ಪ್ ಮಾಡ್ತೈತಿ. Not only to execute a job, ಬರೀ ಜಾಬ್ ಅಷ್ಟೇ ಅಲ್ಲದೆ
but also to achieve excellence in the performance. So excellent agi perform madlikkenu integrity will help for the human beings. Next, it helps them to own the responsibility. So ಅವ್ರದ್ದೇನು ಜವಾಬ್ದಾರಿ ಸ್ವಂತಕ್ಕೆ ಅದು ತಮ್ಮದ ಕೆಲಸ ಅಂತಂತ ಹೇಳಿ ತಿಳ್ಕೊಳ್ಳೋದಕ್ಕೂ ಹೆಲ್ಪ್ ಮಾಡ್ತೈತಿ. ಅಂಡ್ earn self respect and recognition by doing the job. So the person who follows, who has this ವ್ಯಾಲ್ಯೂ, ಇಂಟಿಗ್ರಿಟಿ ವೆರಿ ಇಂಪಾರ್ಟೆಂಟ್ ವ್ಯಾಲ್ಯೂ, ಸದ್ಗುಣ ಅಂತ ನಾವು ಕರಿತೀವಿ. ಸೊ ಯಾರಿಗೆ ಇರ್ತದಲ್ಲ ಅಂಥ ವ್ಯಕ್ತಿಗೆ ನಾವು ರೆಸ್ಪೆಕ್ಟ್ ಕೊಡ್ತೀವಿ. And also that person is recognized by the society. Okay. Next, moral integrity is defined as, another definition is given, it is a virtue, sadguna, which reflects a consistency of one's attitudes. So consistency ಅಂದ್ರೆ ಏನು? ಸ್ಥಿರವಾಗಿರೋದು. ಸೊ ಸ್ಥಿರವಾಗಿರೋದ್ರೆ ನಾವು ಮುಂಚೆಯಿಂದ ಒಳ್ಳೆಯ ಕೆಲಸ ಮಾಡ್ತಾ ಬರೋದು, ಈಗಲೂ ಒಳ್ಳೆಯ ಕೆಲಸನ ಮಾಡೋದು, ಮುಂದೆನೂ ಒಳ್ಳೆಯ ರೀತಿಯಲ್ಲೇ ಇರೋದು. ದಟ್ ಈಸ್ ಕನ್ಸಿಸ್ಟೆನ್ಸಿ. ಯು ಮೈಟ್ ಹ್ಯಾವ್ ಹರ್ಡ್ ಇನ್ ಕ್ರಿಕೆಟ್. ಸೊ ಪ್ಲೇಯರ್ ಸಚಿನ್ ತೆಂಡೂಲ್ಕರ್, ಹಿ ಈಸ್ ಅ ಕನ್ಸಿಸ್ಟೆಂಟ್ ಪ್ಲೇಯರ್ ಅಂತ ನಾವು ಕರಿತೀವಿ. ಯಾಕಂದ್ರೆ ಮುಂಚೆನೂ ಚೆನ್ನಾಗಿ ಆಡ್ತಿದ್ರು, ಈಗೂ ಚೆನ್ನಾಗಿ ಆಡ್ತಾ ಇದ್ದಾರೆ, ಮುಂದೆನೂ ಚೆನ್ನಾಗಿ ಆಡ್ತಾರ ಅಂತ. ದಟ್ ಈಸ್ ದ ಕನ್ಸಿಸ್ಟೆನ್ಸ್. ಹಾಗೆ ಯಾವ ವ್ಯಕ್ತಿ ಮುಂಚೆಯಿಂದ ಒಂದೇ ರೀತಿಯಲ್ಲಿ ಇರ್ತಾರಲ್ಲ, ಒಳ್ಳೆಯ ರೀತಿಯಲ್ಲಿ ನಡ್ಕೊಂಡು ಬಂದಿರ್ತಾರಲ್ಲ, ಅವ್ರಿಗೆ ಕನ್ಸಿಸ್ಟೆಂಟ್ ಪರ್ಸನ್ ಅಂತ ನಾವು ಕರಿತೀವಿ. ಸೊ ಅಟಿಟ್ಯೂಡ್ಸ್ ಅಂದ್ರೆ ಒಳ್ಳೆ ರೀತಿಯಲ್ಲಿ ಬಿಹೇವ್ ಮಾಡೋದು, ಎಮೋಷನ್ಸ್ and conduct in relation to justified moral values. ಸೊ ಸರಿಯಾದ ಬಿಹೇವಿಯರ್, ಮಾರಲ್ ಕಂಡಕ್ಟ್ ನಾವು ಕಲ್ತೀವಿ. ಸೊ ಸರಿಯಾಗಿ ನಡೆದುಕೊಳ್ಳೋದು. ಸೊ ಇವೆಲ್ಲ ಸೇರಿ ನಾವು ಅದಕ್ಕೆ ಇಂಟಿಗ್ರಿಟಿ ಅಂತ ಕರಿತೀವಿ. ಸೊ ದೇರ್ ಆರ್ ವೆರೈಟಿ ಆಫ್ ಡೆಫಿನಿಷನ್ಸ್ ಫಾರ್ ಇಂಟಿಗ್ರಿಟಿ. ಸೊ ದ ಮೇನ್ ಡೆಫಿನಿಷನ್ ಈಸ್ ಗಿವನ್. ವಾಟ್ ಈಸ್ ಇಟ್ ಈಸ್? ಸೊ ನಾನು ನಿಮ್ಗೆ ಹೇಳಬೇಕಂದ್ರೆ, ನೆನಪಿಟ್ಕೋಬೇಕಂದ್ರೆ, ನುಡಿದಂತೆ ನಡೆ. ನಿಮ್ಮ ಯೋಚನೆ, ನಿಮ್ಮ ನುಡಿ, ನಿಮ್ಮ ನಡೆ ಎಲ್ಲವೂ ಒಂದಾಗಿರಬೇಕು. ಅದಕ್ಕೆ ಇಂಟಿಗ್ರಿಟಿ ಅಂತಂದು ಕರೀತಾರೆ. So I think it is clear for you. So we have studied a very important topics today. What is value, types of values, and what is integrity. Okay. Shall we stop now? Thank you one and all. Take care.